ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕನಕಪುರ ಸಂಚಾರ ಆದ ಮೇಲೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಬಗ್ಗೆ ಅವರ ಅಭಿಮಾನಿಗಳು ಕೆಲವರು ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಒಂದ್ಸರಿ ನೋಡ್ಕೊಂಡು ಬರೋಣ. ನಾವು ಒಂದು 45 ವರ್ಷಗಳ ಒಂದು ತಪಸ್ಸಿನಿಂದ ಇವತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಹೊರಹೊಮ್ಮಿದ್ದಾರೆ. ಅವರು ನಾವು ಈ ಜಿಲ್ಲಾ ಪಂಚಾಯಿತಿಯಿಂದ ಹಿಡಿದು 8 ಬಾರಿ ಶಾಸಕರನ್ನಾಗಿ ಸತತವಾಗಿ ಆಯ್ಕೆ ಮಾಡಿರ್ತಕ್ಕಂಥದ್ದು. ಅವರೆಲ್ಲ ಕಠಿಣವಾದ ಸಮಯದಲ್ಲೂ ಸಹ ನಾವೆಲ್ಲ ಅವ್ರ ಜೊತೆ ನಿಂತ್ಕೊಂಡು ಅವ್ರಿಗೆ ಬೆಂಬಲವಾಗಿ ಅವರೆಲ್ಲ ರೀತಿಯಾದ ಚುನಾವಣೆಗಳಿಗೆ ಅವರ ಬೆಂಬಲವಾಗಿ ಅವರ ಪರವಾದ ಅಭ್ಯರ್ಥಿಗಳನ್ನ ನಾವು ಗೆಲ್ಲಿಸಿ ಇವತ್ತು ರಾಜ್ಯದಲ್ಲಿ ಮತ್ತೆ ಅಖಿಲ ಭಾರತ ಕಾಂಗ್ರೆಸ್ ಪಾರ್ಟಿ ಗುರುತಿಸೋ ಥರ ನಾವು ಅವ್ರನ್ನ ಮಾಡಿರ್ತಕ್ಕಂಥದ್ದು. ಇನ್ನು ಮುಂದೆನೂ ಸಹ ಅವ್ರ ಜೊತೆ ಇರ್ತೀವಿ. ಮುಂದಿನ ದಿನಗಳಲ್ಲಿ ನಾವು ಡಿ.ಕೆ. ಶಿವಕುಮಾರ್ನ 2028ನೇ ಇಸ್ವಿ ಇನ್ನು 5 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಮಾಡ್ತೀವಿ. ಆ ನಿಟ್ಟಲ್ಲಿ ನಾವು ಭಗವಂತನಲ್ಲಿ ಕೇಳ್ಕೊಂತೀವಿ. ಉಚಿತವಾಗಿ ಗ್ಯಾರಂಟಿ ಇದೆ. ನಾವು ಅಷ್ಟೇ ಬೆಂಬಲ ಕೊಟ್ಟು ಬೆಂದಿಗೆ ಕೊಟ್ಟು ಬೆಂಬಲವಾಗಿ ನಿಂತ್ಕೊಂಡು ನಾವು ರಾಜಕಾರಣ ಮಾಡ್ತೀವಿ ಸಾಹೇಬರ ಪರವಾಗಿ. ನಾನು 35 ವರ್ಷದಿಂದ ನೋಡ್ತಾ ಇದ್ದೀನಿ ಸಾಹೇಬ್ರನ್ನ. ಈ ಶುಭಗಳಿಗೆ ಇನ್ನೂ ಮುಂಚಿತವಾಗಿ ಬರಬೇಕಾಗಿತ್ತು, ತಡವಾಗಿ ಬಂದಿದೆ. ಲೇಟೆಸ್ಟಾಗಿ ಬಂದರು ಲೇಟೆಸ್ಟಾಗಿ ಬಂದಿದೆ. ಒಳ್ಳೆ ಅಭಿವೃದ್ಧಿ ಕಾರ್ಯ ಮಾಡ್ತಾರೆ. ನಾನು ನಮ್ಮ ಸಾಹೇಬ್ರನ್ನ ಒಂದೇ ಒಂದು ಕೇಳ್ಕೊಳ್ಳೋದು, ರೈತರಿಗೆ ತುಂಬ ಉಪಯೋಗವಾದಂಥ ಒಂದು ಕೆಲಸ ಮಾಡಿಕೊಡಿ. ಮತ್ತೆ 2028ಕ್ಕೆ ನಮ್ಮ ಸಾಹೇಬರು ಮುಖ್ಯಮಂತ್ರಿ ಆಗಬೇಕು. ಅದೇ ಆಗ್ತಾರೆ ಖಂಡಿತ, ಅದು ಗ್ಯಾರಂಟಿ. ತುಂಬ ಖುಷಿ ಆಯಿತು. ಬಟ್ ನಮ್ಮ ಸಾಹೇಬರು ನಮ್ಮ ಕನಕಪುರದಲ್ಲಿ ಮೊದಲು MLA ಆಗಿದ್ದರು. ಇವತ್ತು ಮುಖ್ಯಮಂತ್ರಿಗಳಾಗಿ ನಮ್ಮ ಕನಕಪುರ ಕ್ಷೇತ್ರಕ್ಕೆ ಬಂದು ನಮ್ಮ ದೊಡ್ಡಹಳ್ಳಿಗೆ ಬಂದಿರೋದು ನಮ್ಗೆ ತುಂಬ ಖುಷಿ ಆಯಿತು. ಮುಂದಿನ ದಿನಗಳಲ್ಲಿ ಒಳ್ಳೆ ಕೆಲಸಗಳಂತೂ ಮಾಡೇ ಮಾಡ್ತಾರೆ, ಅದು ಮಾತ್ರ ಹೇಳಿ ಮಾತಿಲ್ಲ. 2 ವರ್ಷ ಅಲ್ಲ, 2028ಕ್ಕೂ ಇವರೇ ಮುಖ್ಯಮಂತ್ರಿಗಳಾಗಿರ್ತಾರೆ ನೋಡ್ಕೊಳ್ಳಿ. ಆ ಥರ ಅಭಿವೃದ್ಧಿ ಕೆಲಸಗಳು ಮಾಡೇ ಮಾಡ್ತಾರೆ ಅನ್ನೋ ವಿಶ್ವಾಸ ನಮಗಿದೆ. ನಮ್ಮ ಕನಕಪುರ ಜನತೆಗೂ ಇದೆ, ನಮ್ಮ ಇಡೀ ರಾಜ್ಯಕ್ಕೂ ಇದೆ. ಒಂದು 2 ಬೋರ್ಗೂ TC ಬಡಿಸ್ರು, ಊರೂರಿಗೂ ಸಿಮೆಂಟು ಎಲ್ಲ ಮಾಡೋರಪ್ಪ. ಸಾಕು, ಮೇಕೆದಾಟು ಡ್ರಾಮ್ ಒಂದು ಮಾಡಿಬಿಟ್ರೆ ಇಡೀ ಸಮಾಜ ಎಲ್ಲ ಹೊಗಳ್ತದೆ. ನಮ್ಗೆ ಏನು ಬೇಡ, ನಮಗೆ ನಮ್ಮ ಮನೆ ಬಂಗಾರ ಮಾಡೋದು ಬೇಡ, ಅವ್ರು ಹಣ ಕೊಡೋದು ಬೇಡ. ನಮ್ಗೆ ಒಬ್ರಿಗೆಲ್ಲ ಉಪಕಾರ. ಇಡೀ ಬೆಂಗಳೂರು ಜಿಲ್ಲೆಗೆ ಮೇಕೆದಾಟು ಡ್ರಾಮ್ ಮಾಡಬೇಕು. ಅವರು ಕೆಂಪೇಗೌಡರು ಮೊಮ್ಮಗ ಅಲ್ಲಿ ಸಾರ್ಕ. ನಾವು 99ರಿಂದ ನಮ್ಮ ಸಾಹೇಬರು CM ಆಗಲಿ ಅಂತ ಕೂಗಿ ನಮಗೂ ಸಾಕಾಗಿದ್ದು. ಇವತ್ತು ನಮ್ಮ ಮನಸ್ಸಿಗೆ ಸಂತೋಷ ಆಗಿದೆ. ಅವ್ರು ಇನ್ನೂ ದೀರ್ಘಕಾಲ ಮುಖ್ಯಮಂತ್ರಿಯಾಗಿ ಉಳಿಬೇಕು ಅಂತ ನಮ್ಮ ಆಸೆ. 2028ಕ್ಕೆ ಅವರೇನಾ? 2028ಗೂ ಖಂಡಿತವಾಗೂ ಅವ್ರು ಅದೇ ಆಯ್ತಾರೆ. ಆದ ಸಾಮರ್ಥ್ಯ ನಮ್ಮ ಡಿ.ಕೆ. ಶಿವಕುಮಾರ್ ಅವ್ರಿಗಿದೆ, ಭರವಸೆ ಇದೆ. ಕೆಲಸ ಎಲ್ಲ ಆಲ್ರೆಡಿ ಮಾಡಾಗಿದೆ, ನೋಡ್ತಾ ಇದ್ದೀರಲ್ಲ ನೀವೇನೆ. ಬೆಂಗಳೂರು ಸಿಟಿ ಏನಿದೆ ಆ ಥರ ಕೆಲಸ ಅಭಿವೃದ್ಧಿ ಮಾಡಿದ್ದಾರೆ. ಮೇಕೆದಾಟು ಯೋಜನೆ ಇವರು ಇದರಲ್ಲೇ ಅನುಷ್ಠಾನಕ್ಕೆ ತಂದೇ ತರ್ತಾರೆ, 100% ತಂದೇ ತರ್ತಾರೆ. ಇಡೀ ನಮ್ಮ ತಾಲೂಕು ಮತ್ತು ನಮ್ಮ ಹೋಬಳಿ, ನಮ್ಮ ಊರಿನ ಮಗ ನಮ್ಮ ಊರಿಗೆ ಬಂದಾಗ ಹೆಂಗೆ ಒಂಥರ ರಾಜ್ಯ ಬಂದಂಗೆ ಆಗಿದೆ. ಇನ್ನೂ 8 ವರ್ಷ ಮುಖ್ಯಮಂತ್ರಿಯಾಗಿ ಈ ರಾಜ್ಯಕ್ಕೆ ಒಳ್ಳೆ ಕೆಲಸ ಮಾಡಲಿ ಅಂತ ತಾಯಿ ಮುದ್ದಮ್ಮ, ಕಬ್ಬಾಳಮ್ಮ, ಚಾಮುಂಡೇಶ್ವರಿ ಅಂತ ಕೇಳ್ಕೊಳ್ತೀನಿ. 28ಕ್ಕೂ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು. ಈ ರಾಜ್ಯ ಅಭಿವೃದ್ಧಿ ಆಗಬೇಕಾದ್ರೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲೇಬೇಕು. ಅವಾಗ ಮಾತ್ರ ರಾಜ್ಯ ಉದ್ಧಾರ ಆಗ್ತದೆ. ಶಿವಕುಮಾರ್ 28ಕ್ಕೆ ಪೂರ್ಣಾವಧಿ ಮುಖ್ಯಮಂತ್ರಿ ಆಗಬೇಕು. ನಾವು 99 ಓಕೆ, ಇದು ಡಿ.ಕೆ. ಶಿವಕುಮಾರ್ ಅವರ ಬೆಂಬಲಿಗರು. ಮತ್ತೊಮ್ಮೆ ಅವರು ಮುಖ್ಯಮಂತ್ರಿ ಆಗುವಲ್ಲಿ ನಾವು ಕೆಲಸ ಮಾಡ್ತೀವಿ, ತಂದೆ ತರ್ತೀವಿ ಅಧಿಕಾರಕ್ಕೆ ಕಾಂಗ್ರೆಸ್ ಪಕ್ಷವನ್ನ ಅನ್ನುವಂಥ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು. 2028ಕ್ಕೆ ಮತದಾರರ ಒಲವು ಯಾವ ಕಡೆಗೆ ಅನ್ನೋದನ್ನ ಅಲ್ಲಿ ತನಕ ನಾವು ಕಾದು ನೋಡಲೇಬೇಕು. ಅಲ್ಲಿ ತನಕ ಇವರು ವರ್ಕೌಟ್ ಮಾಡ್ತಾನೆ ಇರ್ತಾರೆ. ರಾಜೇಂದ್ರ ಸರ್, ನಂಗೊಂದು ಕುತೂಹಲ ಬಂತು. ಇಷ್ಟು ದಿನಗಳ ಕಾಲ ರಾಜಕೀಯದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದ್ದ ವಿಚಾರ ಒಕ್ಕಲಿಗ ನಾಯಕ ಯಾರು ಅಂತ. ನೋ ಡೌಟ್ ದೇವೇಗೌಡ್ರೆ ಅಂತ. ಆಫ್ಟರ್ ದೇವೇಗೌಡರು ಯಾರು? ಕುಮಾರಸ್ವಾಮಿನ ವರ್ಸಸ್ ಡಿ.ಕೆ. ಶಿವಕುಮಾರ ಅನ್ನುವಂಥ ಪರಿಸ್ಥಿತಿ ಇತ್ತು. ಬಟ್ ಈಗ ಒಕ್ಕಲಿಗರ ನಾಯಕ ಯಾರು ಅನ್ನೋದಕ್ಕೊಂದು ಸ್ಪಷ್ಟ ಉತ್ತರ ಸಿಕ್ಬಿಡ್ತಾ ಡಿ.ಕೆ. ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನಮಾನ ಕೊಟ್ಟಿದ್ದ ಬಳಿಕ ಅಂತ. ಕಂಪ್ಲೀಟ್ ಟ್ರೆಂಡ್ ಚೇಂಜ್ ಆಗ್ತಾ ಇದೆಯಾ ರಾಜ್ಯದಲ್ಲಿ ಈ ಮೂಲಕ? ಅದನ್ನ ಹೆಂಗೆ ನೋಡ್ತೀರಿ ಸರ್ ನೀವು? ಚೇಂಜ್ ಆಗತ್ತೆ. ಈಗ ನೀವು ಒಕ್ಕಲಿಗರ ನಾಯಕರು ಅಂತ ಹೇಳಿದ್ರೆ ಏಕೈಕ ಒಕ್ಕಲಿಗ ನಾಯಕರು ಯಾರು ಅಂತ ಹೇಳ್ತಕ್ಕಂಥ ಪರಿಸ್ಥಿತಿ ಇರೋಲ್ಲ, ಇರೋದು ಇಲ್ಲ, ಇದ್ದಿಲ್ಲ. ಯಾಕೆಂದರೆ ಇಲ್ಲಿ ಆ ಪೈಪೋಟಿಗಳಿರುತ್ತೆ. ಈಗ ನೀವು ಉದಾಹರಣೆಗೆ ನೀವು ಕಳೆದ 40 ವರ್ಷಗಳ ಒಂದು ಜನತಾ ಪಕ್ಷ 1980ನೇ ಇಸ್ವಿಯಿಂದ ನಾವು ಲೆಕ್ಕ ಹಾಕಬೇಕಾಗತ್ತೆ. ಹಾಲಾಗಾಯಿತು. ಈವರೆಗೂ ಆ ರೀತಿಯಾದಂಥ ಒಂದು ಪ್ಯಾರಲಲ್ ಲೀಡರ್ಶಿಪ್ ಇದೆಯಲ್ಲ. ಈಗ ನೀವು ದೇವೇಗೌಡರು ಅಂತ ಹೇಳಾಗ ಜನತಾ ಪಾರ್ಟಿಲಿದ್ದಾಗ SM ಕೃಷ್ಣ ಅವರು ಇದ್ರಲ್ಲ. ಹಾಗಾಗಿ ಇಲ್ಲಿ ವಿ ಕೆನಾಟ್ ಔಟ್ರೇಟ್ಲಿ ಸೇ ದಟ್ ದ ಓನ್ಲಿಯೆಸ್ಟ್ ಲೀಡರ್ ಅಲ್ಲ, ಅದಕ್ಕೆ ಪೈಪೋಟಿ ನಡೆಯುತ್ತೆ. ಅದನ್ನೇ ಹೇಳೋದು. ಜಿದ್ದಾಜಿದ್ದಿ ರಾಜಕಾರಣ ನೋಡಬೇಕಾಗಿದ್ದರೆ ನೀವು ಹಳೆ ಮೈಸೂರಿನಲ್ಲಿ ನೋಡುವಂಥ ಜಿದ್ದಿ ರಾಜಕಾರಣ ನಿಮಗೆ ಉತ್ತರ ಕರ್ನಾಟಕದಲ್ಲಿ ಕಾಣುವುದಿಲ್ಲ ಅನ್ನೋದು. ಆ ರೀತಿಯಾದಂಥ ಒಂದು ಪ್ರಬಲವಾದಂಥ ಒಂದು ಅದು ಯಾರ ಮಧ್ಯೆ? ಇವರ ನಡುವೆ. ಹಾಗಾಗಿ ನೀವು ಈ ಪ್ರಬಲ ನಾಯಕತ್ವ ಅಂತಕ್ಕಂಥದ್ದು ಬಂದಾಗ ನೀವು ಹಾಸನ ಜಿಲ್ಲೆ ತೆಗೆದುಕೊಳ್ಳಿ, ಅಥವಾ ನೀವು ಕೋಲಾರ ಜಿಲ್ಲೆ ತೆಗೆದುಕೊಳ್ಳಿ, ಅಥವಾ ಮಂಡ್ಯ ತೆಗೆದುಕೊಳ್ಳಿ, ಯಾವಾಗಲೂ ಸಮಬಲಗಳೇ ಇಲ್ಲಿ ಇರುತ್ತೆ ಅನ್ನೋದು. ಹಾಗಾಗಿ ಇದು ಬಹಳ ದೊಡ್ಡ ಸವಾಲುಗಳು. ಈಗ ಡಿ.ಕೆ. ಶಿವಕುಮಾರ್ ಅವರನ್ನು ಗುರುತಿಸಿದ್ದಾರೆ.
ಬಹಳ ದಿನಗಳ ನಂತರ ಮತ್ತೆ ಒಕ್ಕಲಿಗ ಸಮುದಾಯದ ನಾಯಕ ಮುಖ್ಯಮಂತ್ರಿ ಆಗಿದ್ದಾರೆ ಅಂತಕ್ಕಂಥ ಇದಿದೆ. ಹಾಗೇನೆ ನಾವು ಒಂದು ಒಪ್ಪಿಕೊಳ್ಳಬೇಕು, ಹಳೆ ಮೈಸೂರಿನಲ್ಲಿ ಯಾರದು ರಾಜಕೀಯ ಪ್ರಾಬಲ್ಯ ಇದೆ ಅದು ಕೂಡ ಮುಖ್ಯ ಅಲ್ವಾ. ಹಾಗಾಗಿ ಕುಮಾರಸ್ವಾಮಿ ಅವರಾಗಲಿ ದೇವೇಗೌಡರಾಗಲಿ ಅವರ ಒಂದು ಛಾಯೆಯಿಂದ ಅವರ ಒಂದು ವರ್ಚಸ್ಸಿನಿಂದ ಕಡಿಮೆ ಆಗಿದ್ದಾರೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಸ್ಟಿಲ್ ವಿ ಹ್ಯಾವ್ ಟು ಸೇ ವಿ ಹ್ಯಾವ್ ಟು ಅಕ್ಸೆಪ್ಟ್ ಸರ್ಟನ್ ಥಿಂಗ್ಸ್. ಅದಕ್ಕೋಸ್ಕರನೇ ಅವರು ಸ್ವಲ್ಪ ಧ್ವನಿ ಮಾಡ್ತಾ ಇದ್ದಾರೆ. ಯಾರು? DK ಶಿವಕುಮಾರ್. ಅವರ ಟಾರ್ಗೆಟ್ ಇರೋದು ಜನತಾ ದಳವೇ. ಅವರು ನಾಳೆ ಬೆಳಗ್ಗೆ ಪೈಪೋಟಿ ಮಾಡಬೇಕಾಗಿರೋದು ಜನತಾ ದಳದ ಮೇಲೆಯೇ. BJP ಜೊತೆ ಇದ್ದಾರೆ, ಇಲ್ಲ ಅಂತಕ್ಕಂಥದ್ದಲ್ಲ. ಈ ಕ್ವೆಶನ್ಸ್ ಬೇರೆ ಬೇರೆ ಭಾಗಗಳಿಗೆ ಅಪ್ಲೈ ಆಗುತ್ತೆ, ಇಲ್ಲ ಅಂತಕ್ಕಂಥದ್ದಲ್ಲ. ಹಾಗಾಗಿ ಕುತೂಹಲ ಇರಬಹುದು, ಆದರೆ ಏಕೈಕ ನಾಯಕ ಅಂತಕ್ಕಂಥದ್ದು ಒಂದು. ಮುಂದೆ DK ಶಿವಕುಮಾರ್ ಅವರ ನಾಯಕತ್ವದಲ್ಲಿ ಒಬ್ಬ ಒಕ್ಕಲಿಗ ಪ್ರಬಲ ಇನ್ನೊಬ್ಬ ಜನಪ್ರಿಯ ನಾಯಕ ಎಮರ್ಜ್ ಆಗ್ತಾರ, ಲೈಕ್ ದೇವೇಗೌಡ, ಲೈಕ್ ಕೆಂಗಲ ಹನುಮಂತಯ್ಯ. ಈ ರೀತಿಯಾದಂಥ ಆಶಯಗಳು ಇದೆಯಲ್ಲ, ಕೇವಲ ಅವರ ಕನಕಪುರಕ್ಕಲ್ಲ. ಈಗ ಹೇಳಿದ್ರು ಕೆಲವರು ಮೇಕೆದಾಟು ಯೋಜನೆ ಮಾಡ್ತಾರೆ, ಹೌದು ಇದು ಕರ್ನಾಟಕದ ಯೋಜನೆ, ಮತ್ತು ಬೆಂಗಳೂರು ಅಭಿವೃದ್ಧಿ ಮಾಡ್ತಾರೆ, ಹೌದು ಬೆಂಗಳೂರು ಕರ್ನಾಟಕದ್ದು ಇದೆ. ಅವ್ರಿಗೆ ಆ ಪ್ರೀತಿ ಇರುತ್ತೆ. ಹಾಸನ ಅಂದ ತಕ್ಷಣ ದೇವೇಗೌಡರ ಬಗ್ಗೆ ಪ್ರೀತಿ ತೋರಲ್ವೇ? ಮಂಡ್ಯ ಜನರು ಕುಮಾರಸ್ವಾಮಿ ಅಂದ ತಕ್ಷಣ ಮಂಡ್ಯ ಜನರ ಪ್ರೀತಿ, ಇದು ಸಹಜ ಅಂತಕ್ಕಂಥದ್ದು. ಹಾಗಾಗಿ ಇವೆಲ್ಲವೂ ನೋಡಿದಾಗ ಈಗ ಒಂದು ರೀತಿಯಾದಂಥ ಒಂದು ಸಮಾಧಾನ, ಒಂದು ಎಮರ್ಜಿಂಗ್ ಲೀಡರ್ ಆಗಿ ಎಲ್ಲ ಹಿಂದೆ ಕಳೆದ 3 ವರ್ಷಗಳ ಹಿಂದೆ ಏನು 136 ಸೀಟುಗಳನ್ನು ಗೆದ್ದುಕೊಂಡು ಬಂದಂತಹ KPCC ಅಧ್ಯಕ್ಷ ಒಕ್ಕಲಿಗ ಸಮುದಾಯ ಪ್ರಬಲ ನಾಯಕನೂ ಹೌದು ಅಂತ. ದಿಸ್ ಇಸ್ ದಿ ಸ್ಟ್ರೆಂತ್ ರಾದರ್. ಅಫ್ಕೋರ್ಸ್ ದ ವೀಕ್ನೆಸಸ್ ವಿಲ್ ಕಮ್ ದೇರ್ ಆಫ್ಟರ್. ಮತ್ತು ಅವ್ರ ಗವರ್ನೆನ್ಸ್ ಈಗ ತಾನೇ ಅವ್ರು ಬಂದಿದ್ದಾರೆ, ಅವರು ಯಾವ ರೀತಿ ಆಡಳಿತ ಮಾಡ್ತಾರೆ, ಅವರ ಒಂದು ಆಲೋಚನಾ ದೃಷ್ಟಿ ಏನು, ಅವರ ಒಂದು ಫೋರ್ಥಾಟ್ ಏನು, ಅವರ ಒಂದು ಸ್ಟ್ರಾಟಜಿ ಏನು, ಇವೆಲ್ಲ ನಾವು ಈಗಲೇ ಕನ್ಕ್ಲೂಡ್ ಮಾಡೋಕ್ಕಾಗಲ್ಲ. ಟೈಮ್ ಇಸ್ ದಿ ಆನ್ಸರ್ ಫಾರ್ ದಿಸ್ ಅಂತ ಹೇಳುತ್ತೆ. ಕಡಿಮೆ ಸಮಯ ಇದೆ, ಕಡಿಮೆ ಸಮಯದಲ್ಲಿ ಅವ್ರು ಹೇಗೆ ಕ್ಯಾಪ್ಚರ್ ಮಾಡ್ತಾರೆ ಅಂತಕ್ಕಂಥದ್ದು ಬಹಳ ಮುಖ್ಯ.